ನಾವೆಲ್ಲ ಒಂದ್ಸರಿ ತಾಳಿ ಕಟ್ಟಿದ್ದಕ್ಕೇನೆ ತಡ್ಕೊಳಕ್ಕಾಗ್ತಾ ಇಲ್ಲ. ನೀನು ಸೌಭಾಗ್ಯ ನೋಡು, ಎರಡೆರಡು ಸರಿ ತಾಳಿ ಕಟ್ಟೋ ಯೋಗ. ಬರೀ ತಾಳಿ ಕಟ್ಟೋ ಶಾಸ್ತ್ರ ಮಾತ್ರ ರಿಪೀಟ್ ಮಾಡ್ತಾರೋ ಇಲ್ಲ ಆ ಶಾಸ್ತ್ರನ ರಿಪೀಟ್ ಮಾಡ್ತಾರ? ಜೋ ಕೇಳಿದಾಗ ಪಕ್ಕದಲ್ಲಿರೋ ನಗ್ಬೇಕಣ, ಇಲ್ಲಾಂದ್ರೆ ಹೇಳ್ದವ್ರಿಗೂ ಮರ್ಯಾದೆ ಇರಲ್ಲ. ಸರಿ, ಅಂಬರೀಷ್ ಅಣ್ಣಂತರ ಒಂದೆರಡು ಬೈಗಳಾದ್ರೂ ಭಯ. ಸತ್ಯ ಹೇಳ್ಬೇಕು ಅಂತ ಮಹಾಲಕ್ಷ್ಮಿ ಒಂದೇ ಸಮನೆ ಆಟ ಹಿಡ್ದು ಕೂತಿದ್ದಾಳೆ. ಹೇಳ್ಬಿಡು. ಕೋಪ ಬರ್ತಾ ಇದೆಯಾ? ನೀನು ಇರೋ ವಿಷಯ ಹೇಳ್ತಾ ಇದ್ದಾಗ ನನಗೂ ಹಿಂಗೆ ಕೋಪ ಬರೋದು. ಅದೇನು ಭಗವದ್ಗೀತೆನೇನೋ ಓದಿ ಅರ್ಥ ಮಾಡ್ಕೊಂಡು ಬೋಧನೆ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಹೇಳಕ್ಕೆ? ನೋಡು ಲಕ್ಷ್ಮಿ, ಹೀಗೆ ಹೀಗೆ ಅಂತ ಹೇಳಿದ್ರೆ ಮುಗೀತಪ್ಪ. ಲೋ ಮುರಳಿ, ಏನಾದರೂ ಐಡಿಯಾ ಕೊಡು ಅಂದ್ರೆ ಕಿತ್ತೋಗಿರೋ ಡೈಲಾಗ್ ಹೊಡಿತೀಯಲ್ಲ. ಏನು ಐಡಿಯಾ ಕೊಡ್ಲಪ್ಪ? ಒಳ್ಳೆ ಬೆಂಗಳೂರು ರೋಡ್ ಆಗಿದೆ ನಿನ್ನ ಲೈಫು. ಒಂದು ಹಳ್ಳ ತಪ್ಪಿದ್ರೆ ಇನ್ನೊಂದು ಹಳ್ಳಕ್ಕೆ ಹೋಗಿ ಬೀಳ್ತೀಯ. ಸತ್ಯ ಹೇಳೋಗು. ಎಲ್ಲ ಗೊತ್ತಿದ್ವಿ ಮಾತು ಹೇಳ್ತೀಯಲ್ಲ. ಮಹಾಲಕ್ಷ್ಮಿ ಇಲ್ದಿರೋ ನನ್ನ ಜೀವನನ ಕಲ್ಪನೆನೂ ಮಾಡ್ಕೊಳಕ್ಕಾಗ್ತಿಲ್ಲ. ಅವಳು ದುಡಿತಿರೋದೇ ಸ್ವಲ್ಪ, ಅದನ್ನು ತವ್ರ ಮನೆ ಕೊಡ್ತಿದ್ದಾಳೆ ಅಂತ ನಮ್ಮ ಅಮ್ಮನಿಗೆ ಗೊತ್ತಾದ್ರೆ ತಾಂಡ್ವನೇ ಆಡ್ಬಿಡ್ತಾಳೆ. ಅದು ನಿಜಾನೇ. ಇಷ್ಟೆಲ್ಲ ಅವಮಾನ ಆದ್ರೆ ಲಕ್ಷ್ಮಿ ಸುಮ್ಮನೆ ಇರ್ತಾಳ? 35 ವರ್ಷ ಆದ್ಮೇಲೆ ಹುಡುಕಿ ಮದುವೆ ಆಗಿದ್ದೀನಿ ಕಣ. ಅವಳು ಬಿಟ್ಟು ಹೋಗ್ಬಿಡ್ತಾಳೆ ಅಂತ ಭಯ. ಸರಿ, ಈಗ ಮುಂದೆ ಏನು ಮಾಡೋಣಂತೀಯ? ಅದನ್ನೇ ಅವಾಗಿಂದ ನಿನ್ನ ಹತ್ರ ನಾನು ಕೇಳ್ತಿರೋದು. ಹೇಳಿದ ತಕ್ಷಣ ಹೇಳಕ್ ನಾನೇನು ದೇವ್ರೇನಾ? ಇರೋ ಯೋಚನೆ ಮಾಡ್ತೀನಿ. ಒಂದು ಕೆಲಸ ಮಾಡೋಣ, ನಾಳೆ ತಾಳಿ ಶಾಸ್ತ್ರಕ್ಕೆ ನೀನು ಬಂದ್ಬಿಡು. ನೀನಿದ್ರೆ ಒಂದು ಧೈರ್ಯ, ಇಬ್ರು ಸೇರ್ಕೊಂಡು ಹೇಗಾದ್ರೂ ಸಿಚುವೇಶನ್ ಮ್ಯಾನೇಜ್ ಮಾಡ್ಬೋದು. ಸಾಧ್ಯನೇ ಇಲ್ಲ ತಂದೆ. ಇಯರ್ ಎಂಡು ರಾಜುಗಳೆಲ್ಲ ನನ್ನ ಹೆಂಡತಿಗೋಸ್ಕರ ಖಾಲಿ ಆಗೋಗ್ಬಿಟ್ಟಿದೆ, ಆಗದೇ ಇಲ್ಲ. ನಿನ್ನ ಐಡಿಯಾ ಇಂದಾನೆ ನನ್ನ ಕತೆ ಇಲ್ಲಿವರೆಗೂ ಬಂದಿದೆ. ಸ್ವಲ್ಪ ಹೆಲ್ಪ್ ಮಾಡೋ, ಒಂದು ರಾಜ್ಯಕ್ಕೆ ಯೋಚನೆ ಮಾಡ್ತೀಯಲ್ಲ. ಇದು ನನ್ನ ಲೈಫ್ ಪ್ರಶ್ನೆ ಕಣ. ಎಲ್ಲರ ಲೈಫು ಪ್ರಶ್ನೆನೇ, ನಿಂದೊಬ್ಬಂದೇ ಏನಲ್ಲ. ಲವ್, ನನ್ನ ಒಬ್ಬನ ಕೈಲಿ ಎಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಕಣ. ನೀನು ಬಂದ್ರೆ ಮರ್ಯಾದೆ ಗೆದ್ರಿ ಲಕ್ಷ್ಮಿ ಸತ್ಯ ಹೇಳುವಂತ ಒತ್ತಾಯ ಮಾಡಲ್ಲ ಅಂತ. ಗೆಳೆಯ ಅಂತಿರೋದು ನೀನು ಒಬ್ಬನೇ ಕಣ. ನಿನ್ನ ಹತ್ರ ಅಲ್ಲದೆ ಇನ್ನು ಯಾರನ್ನ ಕೇಳಲಿ? ಸುಳ್ಳಿನ ದೋಣಿಲಿ ಪ್ರಯಾಣ ಶುರು ಮಾಡಿದ್ರೆ ಹೀಗೆ ಆಗೋದು. ಆ ಕಡೆ ಈ ಕಡೆ ನೋಡಕ್ ವ್ಯೂಸ್ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಸುಳ್ಳಿಂದ ಪಾರಾಗಕ್ಕೆ ಈಗ ಒದ್ದಾಡಬೇಕು. ಹೂ ಜೊತೆ ನಾರು ಸ್ವರ್ಗ ಸೇರುತ್ತಂತೆ. ನಿನ್ ಜೊತೆ ನಾನು ಕರ್ಕೊಂಡೋಗಿ ಎಲ್ಲಿ ಬಿಡ್ತೇವ ಏನೋ. ಆಯ್ತು ಬಿಡು, ಬರ್ತೀನಿ. ನಗು ನೋಡು, ನಗು. ನೋಡಿ ಸರ್, ನೀವು ಬಿಟ್ಟು ಹೋಗು ಅಂದ ತಕ್ಷಣ ಬಿಟ್ಟು ಹೋಗೋದಕ್ಕಾಗಲ್ಲ. 3 ತಿಂಗಳು ನೋಟಿಸ್ ಪೀರಿಯಡ್ನ ಸರ್ವ್ ಮಾಡಿರ್ಬೇಕು. ಇಲ್ಲ ಅಂದ್ರೆ ಈಗಲೇ 3 ತಿಂಗಳು ಅಡ್ವಾನ್ಸ್ನ ಸೆಟಲ್ ಮಾಡಿ. ಯಾರನ್ನ ಇಟ್ಕೋಬೇಕು, ಯಾರನ್ನ ಕೆಲಸದಿಂದ ತೆಗಿಬೇಕು ಅಂತ ಡಿಸೈಡ್ ಮಾಡೋದು ನಾನು. ಇದು ನನ್ನ ಕಂಪ್ನಿ. ಹಾಗಂತ ನಿನ್ಗೆ ಹೇಳಿದವ್ರು ಯಾರು? ಅದನ್ನ ಯಾರು ಹೇಳಬೇಕು ಡ್ಯಾಡ್? ನಿಮ್ಮ ನಂತರ ಇದು ನನ್ನ ಕಂಪ್ನಿನೇ ತಾನೆ. ನಾನು ಇನ್ನೂ ಬದುಕಿದ್ದೀನಲ್ಲ, ಹಾಗಾಗಿ ಸದ್ಯಕ್ಕೆ ಇದು ನಿನ್ನ ಕಂಪ್ನಿ ಅಲ್ಲ. ಇದಿನ್ನೂ ನನ್ನ ಹೆಸರಲ್ಲೇ ಇದೆ, ಅದನ್ನು ಮರಿಬೇಡ. ದಯವಿಟ್ಟು ಇಲ್ಲಿ ಆಗಿರೋ ತೊಂದರೆಗೆ ಯಾರು ಏನೂ ಅನ್ಕೋಬೇಡಿ. ನಾನು ಯಾವತ್ತೂ ಇದನ್ನು ನನ್ನ ಒಬ್ಬನ ಕಂಪ್ನಿ ಅಂತ ಅಂದ್ಕೊಂಡೇ ಇಲ್ಲ.